ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಎಂಬ್ರಾಯ್ಡಿಂಗ್ ವರ್ಕಲ್ಲಿ ಬ್ಲೌಸ್ ಡಿಸೈನಲ್ಲಿ ಸ್ಟಾರ್ಟಿಂಗು ಜರಿ ಥ್ರೆಡ್ಡು ಮತ್ತು ಸಿಲ್ಕ್ ಥ್ರೆಡ್ ಹಾಕಿದ ಮೇಲೆ ಬೀಡ್ಸ್ ಹಾಕ್ತಾರಲ್ಲ, ಶುಗರ್ ಬೀಡ್ಸ್ ಮತ್ತು ಯಾವುದಾದ್ರೂ ಒಂದು ಕಟ್ ವರ್ಕ್ ಬೀಡ್ಸ್ ಆಗಿರ್ಬೋದು, 3mm ಬೀಡ್ಸ್ ಹಾಕಿರ್ಬೋದು, ಇವೆಲ್ಲ ಹಾಕ್ತಾರಲ್ಲ, ಅದು ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಫಸ್ಟ್ ನಾನು ಒಂದು ಲೈನ್ ಶುಗರ್ ಬೀಡ್ಸು, ಆಮೇಲೆ 3mm ಬೀಡ್ಸು, ಆಮೇಲೆ ಮತ್ತೆ ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಆ ಶುಗರ್ ಬೀಡ್ಸ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಶುಗರ್ ಬೀಡ್ಸ್ ಹಾಕೋಂಥ ನೀಡಲೇ ತೊಗೊಂಡಿನಿ, ಕ್ರೋಶ ಕಡ್ಡಿ ಅಂದರೆ ಈ ಸ್ಯಾರಿ ಕುಚ್ಚಾಕ್ತಾರಲ್ಲ ಆ ಕ್ರೋಶ ಕಡ್ಡಿ ಎಲ್ಲ, ಈ ಎಂಬ್ರಾಯ್ಡಿಂಗ್ ವರ್ಕ್ ಆಗ್ತಕ್ಕಂಥ ಇದು ನೀಡಲೇ ತೊಗೊಂಡಿದ್ದೀನಿ ನೋಡಿ. ಆ್ಯಕ್ಚುಲಿ ತುಂಬ ಲೆಂತಿಯಾಗಿರುತ್ತೆ ಬೀಡ್ಸು, ಲೋಡಿಂಗ್ ಮಾಡ್ಕೊಬೋದು, ಭಾಳ ಹೊತ್ತು ವರ್ಕ್ ಹಾಕ್ಬೋದು, ಅಂದರೆ ಲೆಂತಿಯಾಗಿ ಜಾಸ್ತಿ ಹಾಕ್ಬೋದು ನೋಡಿ. ಇವಾಗ ಹಾಕಿದ್ದೀನಲ್ಲ ಅಷ್ಟುದ್ದನೂ ಒಂದು ಅಟ್ ಎ ಟೈಮ್ ನಾವು ಲೋಡಿಂಗ್ ಮಾಡ್ಕೊಬೋದು ಬೀಡ್ಸ್ನ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಬೀಡ್ಸ್ ಹಾಕ್ಬೇಕಂದ್ರೆ ಫಾಸ್ಟ್ ಆಗುತ್ತೆ ವರ್ಕು. ಇದು ಬೇರೆ ಬೇರೆ ಡಿಸೈನ್ ಹಾಕೋದಕ್ಕಿಂತ ಈ ಥರ ಸ್ಟ್ರೈಟ್ ಲೈನಾಗಿ ಬೀಡ್ಸ್ ಹಾಕೋದು ತುಂಬ ಈಸಿ ಈ ನೀಡ್ಲಿಂದ. ಈ ಕ್ರೋಶ ಕಡ್ಡಿಯಿಂದ ಸ್ಟಾರ್ಟಿಂಗ್ ಬಳಸ್ಬೋದು, ಬರ್ತಾ ಬರ್ತಾ ಚಿಕ್ಕ ಸ್ವಲ್ಪ ಅಂದರೆ ಲೇಟ್ ಆಗುತ್ತೆ, ತುಂಬ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಥರ ನೋಡಿ ಲೋಡಿಂಗ್ ಮಾಡ್ಕೊಂಡು ಮತ್ತೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಎಷ್ಟು ಉದ್ದ ಹಾಕಿದ್ದೀನಿ ಅಷ್ಟು. ಈ ಫ್ರಂಟ್ ಆದರೆ ಒಂದು 3.5 ಟೈಮು, ಅಂದರೆ ಮೂರು ಸಲ ಅಥವಾ ಒಂದು ಅರ್ಧ ಹೋಗಲಿ 4 ಸಲ ಲೋಡಿಂಗ್ ಮಾಡ್ಕೊಬೋದು ನೋಡಿ. ಬೇಗ ಆಗುತ್ತೆ, ಫಿನಿಶಿಂಗ್ ವರ್ಕ್ ಬೇಗ ಆಗುತ್ತೆ. ಈ ನೀಡ್ಲಿದ್ರೆ ವರ್ಕ್ ಬ್ಲೌಸ್ ವರ್ಕ್ ಮಾಡಬೇಕಾದ್ರೆ ಈ ನೀಡ್ಲು ಬಳಸಿದರೆ ವರ್ಕ್ ಫಾಸ್ಟ್ ಆಗುತ್ತೆ ನೋಡಿ. ಅದು ಸಿಲ್ಕ್ ಥ್ರೆಡ್ ಹಾಕಿರ್ತೀವಲ್ವ, ಅದ್ರ ಪಕ್ಕನೇ ನೋಡ್ಕೊಂಡು ನಿಧಾನಕ್ಕೆ ಹಾಕೋಂತ ಬರ್ಬೇಕು. ಒಂದು ಲೈನ್ ಬೀಡ್ಸ್ ಹಾಕಿದ್ವಿ ಅಂದರೆ ನೆಕ್ಸ್ಟ್ ಆಟೋಮೆಟಿಕ್ಕಾಗಿ ಅಲ್ಲಿ ಪಕ್ಕದಲ್ಲೇ ಕೂತ್ಬಿಡುತ್ತೆ ಬೀಡ್ಸು. ಈ ಜರಿ ಥ್ರೆಡ್ ಆಗಿರ್ಬೋದು, ಫಸ್ಟ್ ಲೈನ್ ಸ್ವಲ್ಪ ಆ ಲೈನ್ ಮೇಲೆ ಬರೋ ತನಕ ನಮಗೆ ಸ್ವಲ್ಪ ಸ್ಲೋ ಆಗುತ್ತೆ, ಬಟ್ ಒಂದು ಲೈನ್ ಹಾಕಿದ್ದೀವಿ ಅಂದಮೇಲೆ ನೆಕ್ಸ್ಟ್ ಲೈನ್ ಅದ್ರ ಪಕ್ಕನೇ ಆಟೋಮೆಟಿಕ್ಕಾಗಿ ಫಾಸ್ಟ್ ಆಗಿಬಿಡುತ್ತೆ ವರ್ಕು. ನೋಡಿರಿ ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ. ಈಗ ನಾನು ಶುಗರ್ ಬೀಡ್ಸ್ ಹಾಕೋದು ತೋರಿಸಿದ, ಇವಾಗ 3mm ಬೀಡ್ಸ್ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾನು ಎರಡೆರಡು ಹಾಕ್ತೀನಿ, ಜಾಸ್ತಿ ಹಾಕ್ತಾ ಹೋದ್ರೆ ಏನಾಗುತ್ತೆ, ಇದು ಸೆಂಟ್ರಲ್ಲಿರೋ ಬೀಡು ಆ ಕಡೆ ಈ ಕಡೆ ಇರೋದು ಬಿಟ್ಟು ಮಧ್ಯದಲ್ಲಿರೋದು ಮೇಲಕ್ಕೆ ಬಂದಿರೋ ಥರ ಕಾಣಿಸುತ್ತೆ, ಮತ್ತು ಸ್ಟಿಫಾಗಿ ಕೂರಲ್ಲ. ಅದಕ್ಕೋಸ್ಕರ ನಾವು ಒಂದೊಂದು ಹಾಕ್ಬೋದು, ಬೇಡ ಲೇಟ್ ಆಗುತ್ತೆ ಅಂದರೆ ಎರಡೆರಡು ಹಾಕಿದ್ರೂ ನೀಟಾಗಿ ಕೂರುತ್ತೆ ನೋಡಿ. 3 ಹಾಕೋಕ್ಕೆ ಹೋಗಬೇಡಿ, 3 ಹಾಕಿದರೆ ಆ ಕಡೆ ಈ ಕಡೆ ಸ್ಟಿಫ್ ಆಗಿರುತ್ತೆ, ಮಧ್ಯದಲ್ಲಿರೋದು ಮೇಲಕ್ಕೆ ಬಂದಂಗೆ ಕಾಣಿಸುತ್ತೆ ನೋಡಿ. ಯಾಕಂದರೆ ಬೀಡ್ಸ್ ದೊಡ್ಡದಿದ್ದಂಗೆಲ್ಲ ನಾವೇನು ಮಾಡಬೇಕು, ಕಡಿಮೆ ಮಾಡ್ತಾ ಹೋಗ್ಬೇಕು. ಬೀಡ್ಸ್ ಚಿಕ್ಕವಿದ್ರೆ 2, 3 ಹಾಕ್ಬೋದು, ಬಟ್ ಇವಿದಾವಲ್ವ 3mm 4mm ಬೀಡ್ಸ್ ಇದಾವಲ್ವ, ಸ್ವಲ್ಪ ನಾವೇನು ಮಾಡಬೇಕು, ಒಂದೊಂದು ಎರಡೆರಡು ಹಾಕ್ತಾನೆ ಇರಬೇಕಾಗುತ್ತೆ. ಇದು ಅಷ್ಟೇ ವರ್ಕ್ ಫಾಸ್ಟ್ ಆಗುತ್ತೆ ನೋಡಿ. 2 ಬೀಡ್ಸ್ ಹಾಕಿದ್ರೂ ಅಷ್ಟೇ ವರ್ಕ್ ಫಾಸ್ಟ್ ಆಗುತ್ತೆ, ಒಂದೊಂದು ಹಾಕಿದ್ರೂ ಫಾಸ್ಟ್ ಆಗುತ್ತೆ. ಏನಂದರೆ ಹಾಕ್ಬೇಕಾದ್ರೆ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ಕೊಂತ ನೀಟಾಗಿ, ಈ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ವರ್ಕ್ ಚೆನ್ನಾಗಿ ಬರುತ್ತೆ, ನೀಟಾಗಿ ಮಾಡಬೇಕು ನೋಡಿರಿ ಎಷ್ಟು ನೀಟಾಗಿ ಬರ್ತಿದೆ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಾನು ಬರೀ ಬೀಡ್ಸ್ ಹಾಕೋದನ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಒಂದೇ ವಿಡಿಯೋದಲ್ಲಿ ಎಲ್ಲ ಅಂದರೆ ನಿಮಗೆ ಲೇಟ್ ಆಗುತ್ತೆ ತೋರ್ಸೋಕ್ಕೆ, ಹಾಕೋದಕ್ಕೂ ಸ್ವಲ್ಪ ಇದಾಗುತ್ತೆ ಅಂತ ನಾನು ಈ ಥರ ಎಲ್ಲ ಒಂದೊಂದು ಪಾರ್ಟ್ನ ಒಂದೊಂದು ಸಲ ಹಾಕ್ತಾ ಹೋಗ್ತೀನಿ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು, ಯಾರು ಬೇಕಾದರೂ ಹಾಕ್ಬೋದು ನೋಡಿರಿ. ಕಲಿಯೋವರೆಗೆ ಅಷ್ಟೇ, ಕಲ್ತ ಮೇಲೆ ಎಲ್ಲವೂ ಈಸಿ ಆಗುತ್ತೆ, ಬಟ್ ಇಂಟ್ರೆಸ್ಟ್ ಕೊಟ್ಟು ಕಲಿಬೇಕಾಗುತ್ತೆ. ಬಟ್ ತೆಗಿಬೇಕಾದ್ರೆ ಹುಷಾರು ನೋಡಿರಿ, ಸ್ವಲ್ಪ ಈ ಕೆಳಗಡೆ ಥ್ರೆಡ್ ಇಟ್ಕೊಂಡಿರ್ತೀವಲ್ವ, ಅದನ್ನು ಅಷ್ಟೇ ನೀಟಾಗಿ ನೋಡ್ಕೊಂಡು ಹಾಕ್ಬೇಕಾಗುತ್ತೆ. ಇದು ಬೀಡ್ಸ್ನ ಲೋಡಿಂಗ್ ಮಾಡ್ಕೊಳ್ಳೋದು ಈಸಿನೇ. ಇವು ಆ್ಯಕ್ಚುಲಿ ದಾರದಲ್ಲಿ ಬರುತ್ತೆ, ಕುಚ್ಚು ಟೈಪ್ ಬರುತ್ತೆ, ಬಿಡಿ ಬಿಡಿ ಬರೋದಿಲ್ಲ, ಕುಚ್ಚಲ್ಲಿ ಬರುತ್ತೆ. ಹಾಗಾಗಿ ಕುಚ್ಚನ್ನ ಕಟ್ ಮಾಡಿ ಡೈರೆಕ್ಟಾಗಿ ನೀಡ್ಲಿಗೆ ಡೈರೆಕ್ಟ್ ಪೋಣಿಸ್ಕೋಬೋದು. ಈ ಶುಗರ್ ಬೀಡ್ಸ್ ಆದರೆ ಪಾಕೆಟ್ ಬರುತ್ತೆ, ಇದು ಕುಚ್ಚು ಟೈಪ್ ಬರೋದ್ರಿಂದ ದಾರದಲ್ಲೇ ಇರೋದ್ರಿಂದ ಬೇಗ ಲೋಡಿಂಗ್ ಮಾಡ್ಕೋಬೋದು. ನೋಡಿ ಆಲ್ಮೋಸ್ಟ್ ಎರಡೆರಡು ಹಾಕ್ತಾ ಇರ್ತೀನಿ, 3 ಎಲ್ಲೂ ಹಾಕಿಲ್ಲ, 1 ಹಾಕಿದ್ದೀನಿ. ನಾನೇನು ಮಾಡ್ತೀನಿ, ಬೀಡ್ಸು ಕಂಪ್ಲೀಟ್ ಆದಮೇಲೆ ನಾನು ಎಂಡ್ಲಾಕ್ ಮಾಡ್ತೀನಿ, ಕಂಪಲ್ಸರಿ ಎಂಡ್ಲಾಕ್ ಮಾಡ್ತೀನಿ. ಯಾಕಂದರೆ ಅದು ಬೈ ಚಾನ್ಸ್ ಕೈ ತಗಲೋ ಇನ್ನೊಂದು ಏನಾದರೂ ಆಗಿ ಕಡೆಗೆ ಬಂದುಬಿಟ್ರೆ ಬೀಡ್ಸ್ ಹಾಕಿರೋದೆಲ್ಲ ಕಡೆಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ
ಎಂಡ್ ಲಾಕ್ ಮಾಡಲೇಬೇಕಾಗುತ್ತೆ ನೋಡಿ. ಪ್ರತಿಯೊಂದು ಚೈನ್ ಆಗಿರ್ಬೋದು, ಚೈನ್ ಅಂದರೆ ಅಟ್ ಎ ಟೈಮ್ ನಾವು ಕಂಪ್ಲೀಟ್ ಮಾಡ್ತೀವಿ ಕೂತ್ಕೊಂಡು, ಇಲ್ಲ ನಾವು ಏನಾದ್ರು ಕೆಲಸ ಬಂದು ಮಧ್ಯದಲ್ಲಿ ಎದ್ದೋಗ್ತೀವಿ ಅಂದರೆ ಆ ಟೈಮಲ್ಲಿ ನೀವೇನು ಮಾಡಿ ಎಂಡ್ ಲಾಕ್ ಮಾಡಿಬಿಡಿ. ಅದು ಒಂದು ಲೈನ್ ಮುಗಿದ ತಕ್ಷಣ. ಸ್ವಲ್ಪ ನೋಡಿ ನೀಟಾಗಿ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಇದಾಯ್ತು ಅಂದರೆ ಕಿತ್ಕೊಂಬಂದ್ಬಿಡುತ್ತೆ ಕಡೆಗೆ. ಆ್ಯಕ್ಚುಲಿ ನಾನು ಜಿಗ್ಜಾಗ್ ವೈರ್ನೇ ಬಳಸ್ತಾ ಇದ್ದೀನಿ ನೋಡಿರಿ. ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಏನು ವರ್ಕ್ ಬ್ಲೌಸ್ ಮಾಡಿದ್ದೀನೋ ಎಲ್ಲವಕ್ಕೂ ನಾನು ಜಿಗ್ಜಾಗ್ ವೈರ್ನೇ ಬಳಸೀನಿ. ಸಿಲ್ಕ್ ಇದು ಮಿಷನ್ ಥರ ಬಳಸಿಲ್ಲ ನೋಡಿ. ಎಂಡ್ ಲಾಕ್ ಮಾಡ್ತಾಯಿದ್ದೀನಿ. ಈ ಥರ ಒಂದು ಎಳೆಯಿಂದ ಮತ್ತೊಂದು ಎಳೆನ ಅದರೊಳಗಡೆ ಎಳ್ಕೊಂಡು, ಈ ಸೆಕೆಂಡ್ ಎಳ್ಕೊಂಡಿರೋದ್ರಿಂದ ಫಸ್ಟಿಂದ ಟೈಟಾಗಿ ಹಿಂಗೆ ಇಟ್ಕೊಂಡ್ರೆ ಅದ್ರ ಮೇಲೆ ಅದು ಕುತ್ಕೊಂಡು ಲಾಕ್ ಆಗಿಬಿಡುತ್ತೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.